ನಮಸ್ಕಾರ ಸ್ನೇಹಿತರೆ, ಇಂದಿಗೂ ಎಂದೆಂದಿಗೂ ಕನ್ನಡದ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಎಲ್ಲರಿಗೂ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿತ್ವ ಅವರದ್ದು. ತೆರೆ ಮೇಲೆ ಅಣ್ಣವರನ್ನು ನೋಡುವ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ. ಅಣ್ಣವರು ನಮ್ಮನ್ನು ಅಗಲಿ ಸಾಕಷ್ಟು ವರ್ಷಗಳು ಕಳೆದರೂ ಇಂದಿಗೂ ಸಹ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಹೌದು, ಅತ್ಯುತ್ತಮ ದಿನಚರಿ ಅನುಸರಿಸುತ್ತಿದ್ದ ಅಣ್ಣವರು ಕೊನೆಯವರೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರು. ವೀರಪ್ಪನ್ ಅಪಹರಣ ಮಾಡಿದಾಗಲೂ ಸಹ ಎದೆಗುಂದದೆ ಇದ್ದದ್ದು ಅಣ್ಣವರ ಸಾಮರ್ಥ್ಯ ಏನು ಅನ್ನುವುದನ್ನು ತೋರಿಸುತ್ತದೆ. ಈ ಎಲ್ಲ ಪೀಠಿಗೆ ಹಾಕುವ ಉದ್ದೇಶ ಏನೆಂದರೆ, ಕೆಲವು ದಿನಗಳ ಹಿಂದೆ ಯೋಗ ದಿನಾಚರಣೆಯನ್ನು ಮಾಡಲಾಯಿತು. ಈ ಯೋಗದ ಬಗ್ಗೆ ಮಹತ್ವವನ್ನು ಸಾಕಷ್ಟು ಜನರು ಇತ್ತೀಚೆಗೆ ಅರಿತುಕೊಂಡಿದ್ದಾರೆ. ಆದರೆ ದಶಕಗಳ ಹಿಂದೆಯೇ ವಿವಿಧ ರೀತಿಯಲ್ಲಿ ಆಸನಗಳನ್ನು ಮಾಡುತ್ತಾ ದೇಹವನ್ನು ಫಿಟ್ ಆಗಿ ಇಟ್ಟುಕೊಂಡಿದ್ದ ರಾಜ್ಕುಮಾರ್ ಅವರ ಬಗ್ಗೆ ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನು ಹಂಚಿಕೊಂಡಿದ್ದೇನೆ ಸ್ನೇಹಿತರೆ. ಈ ಮಾಹಿತಿ ತಿಳಿಯುವ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಅಣ್ಣವರ ಅಭಿಮಾನಿಯಾಗಿದ್ದರೆ ಜೈ ರಾಜಣ್ಣ ಎಂದು ಕಮೆಂಟ್ ಮಾಡಿ. ಕಾಮನಬಿಲ್ಲು ಚಿತ್ರ ನೋಡಿದವರಿಗೆ ಕನ್ನಡ ಚಲನಚಿತ್ರೋದ್ಯಮದ ದಂತಕಥೆ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ನಟ ಮಾತ್ರವಲ್ಲ, ಒಬ್ಬ ಯೋಗಿಯೂ ಎಂದು ಹೇಳದೇ ಇರಲು ಸಾಧ್ಯವಿಲ್ಲ. ಒಮ್ಮೆ ಕಾಮನಬಿಲ್ಲು ಚಿತ್ರೀಕರಣದ ವೇಳೆ ಭಾರೀ ಚಳಿ ಉಂಟಾಗಿತ್ತು. ಇಡೀ ತಂಡವು ಚಳಿಯಿಂದ ನಡುಗುತ್ತಿತ್ತು. ಆದರೆ ಕೇವಲ ಒಂದು ಬಟ್ಟೆಯನ್ನು ಧರಿಸಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ಚಳಿಯೇ ಅರಿವೇ ಇಲ್ಲದೆ ಶಾಂತವಾಗಿ ಯೋಗ ಮಾಡಲು ಮುಂದುವರೆಸಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯೋಗ ಒಂದು ಉತ್ಸಾಹ ಜೀವನ ವಿಧಾನ. ಆದಾಗ್ಯೂ ಅವರು 50ರ ದಶಕದಲ್ಲಿ ಯೋಗದತ್ತ ಆಕರ್ಷಿತರಾದರು. ನಿಧಾನವಾಗಿ ದಶಕಗಳ ನಂತರವೂ ಕನ್ನಡಿಗರ ಹೃದಯವನ್ನು ಆಳುತ್ತಿರುವ ರಾಜ್ಕುಮಾರ್ ದಿನಕ್ಕೆ 5ರಿಂದ 6 ಗಂಟೆಗಳ ಕಾಲ ತಮ್ಮ ಆಸನಗಳನ್ನು ಅಭ್ಯಾಸ ಮಾಡುತ್ತಿದ್ದರು. ರಾಜ್ಕುಮಾರ್ ಅವರ ಯೋಗ ಆಕರ್ಷಣೆಯ ಹಿಂದೆ ಒಂದು ವಿಚಿತ್ರ ಕಥೆ ಇದೆ. ರಾಜ್ಕುಮಾರ್ ಅವರ ಯೋಗ ಗುರುಗಳೆಂದು ಪರಿಗಣಿಸಲಾದ HP ನಾಯ್ಕರ್ ಕನ್ನಡ ಚಲನಚಿತ್ರ ತಾರೆ ತಮ್ಮ ಹಿಂದಿನ ಜನ್ಮದಲ್ಲಿ ಮಹಾನ್ ಯೋಗಿಯಾಗಿದ್ದರು ಎಂದು ನಂಬುತ್ತಾರೆ. ನಾನು ಅವರಿಗೆ ಗುರುವಲ್ಲ, ಅವರೇ ನನ್ನ ಗುರು ಎಂದು ನಾನು ಭಾವಿಸುತ್ತೇನೆ. ಈ ಜನ್ಮದಲ್ಲಿ ಮಾತ್ರವಲ್ಲ, ಹಿಂದಿನ ಎಲ್ಲ ಜನ್ಮದಲ್ಲೂ ಸಹ ಎಂದು ನಾಯ್ಕರ್ ಅವರು ಒಮ್ಮೆ ಹೇಳಿದ್ದರು. ನಾನು 1960ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಮೊದಲ ಬಾರಿಗೆ ಭೇಟಿಯಾದೆ. ನಾನು ಅವರ ದೇಹವನ್ನು ಮುಟ್ಟಿದಾಗ ಅವರು ಕೇವಲ ನಟರಲ್ಲ, ಹಿಂದಿನ ಜನ್ಮದಲ್ಲಿ ಅವರು ಯೋಗಿ ಎಂದು ನನಗೆ ಅರಿವಾಯಿತು. ಅವರು ಯೋಗ ಸಿದ್ಧಿಯೇ ಉನ್ನತ ಮಟ್ಟವನ್ನು ಸಾಧಿಸಲು ಇದೇ ಕಾರಣ ಎಂದು ನಾಯ್ಕರ್ ಹೇಳಿದ್ದಾರೆ. ಯೋಗ ಅಭ್ಯಾಸ ಪ್ರಾರಂಭಿಸಿದ ನಂತರ ಜಿಮ್ಗೆ ಹೋಗುತ್ತಿದ್ದ ರಾಜ್ಕುಮಾರ್ ಅವರು ಈ ಎಲ್ಲ ವ್ಯಾಯಾಮಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಯೋಗಕ್ಕೆ ತಮ್ಮನ್ನು ತೊಡಗಿಸಿಕೊಂಡರು. ಯೋಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ದೈಹಿಕ ಶಕ್ತಿಯನ್ನು ಪಡೆಯಲು ಮಾತ್ರವಲ್ಲದೆ ಮಾನಸಿಕ ಶಾಂತತೆ ಮತ್ತು ಆಧ್ಯಾತ್ಮಿಕ ಲಯವನ್ನು ಅನುಭವಿಸಲು ಪ್ರಾರಂಭಿಸುತ್ತಾರೆ. ರಾಜ್ಕುಮಾರ್ ಅವರು ಇಡೀ ಚಿತ್ರರಂಗಕ್ಕಷ್ಟೇ ಅಲ್ಲದೆ ಇಡೀ ಕರ್ನಾಟಕಕ್ಕೆ ನಾನೊಬ್ಬ ನಟ ಮಾತ್ರವಲ್ಲ, ಯೋಗಪಟು ಎಂದು ತೋರಿಸಿಕೊಟ್ಟರು. ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು.